ಓಕೆ, ಇದು MS ಧೋನಿ ಸೆಕೆಂಡ್ ಪಾರ್ಟ್ ವಿಡಿಯೋ. ನೀವಿನ್ನ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಫಸ್ಟ್ ಪಾರ್ಟ್ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೆ, ಚೆಕ್ ಮಾಡಿ ನೋಡಿ. ಓಕೆ, ಇವಾಗ ಡೈರೆಕ್ಟ್ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಹೋಗೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಫಸ್ಟ್ ಪಾರ್ಟ್ ವಿಡಿಯೋ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಧೋನಿ ಆ ರೈಲ್ವೆ ಕೆಲಸ ಬೇಡ ಅಂತ ಬಿಟ್ಬಿಟ್ಟು ಮತ್ತೆ ರಾಂಚಿಗೆ ರಿಟರ್ನ್ ಬರ್ತಾನೆ. ಸೊ ತಂದೆನ ಹೋಗಿ ಮೀಟ್ ಮಾಡ್ತಾನೆ ಧೋನಿ. ಹೇ ಮಾಹಿ, ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಹಾ ಪಾಪ, ಚೆನ್ನಾಗಿದ್ದೀನಿ. ಏನಪ್ಪ ಹೀಗೆ ಸಣ್ಣ ಆಗ್ಬಿಟ್ಟಿದ್ಯಾ? ಹಾಗೇನೂ ಇಲ್ಲ ಪಾಪ, ನಿಮ್ಮ ಹತ್ರ ಮಾತಾಡಬೇಕು. ನಾನು ರೈಲ್ವೆ ಕೆಲಸನ ಬಿಟ್ಬಿಡ್ತೀನಿ. ನನಗೆ ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಸಲ ಲಾಸ್ಟ್ ಆಗಿ ಟ್ರೈ ಮಾಡ್ತೀನಿ ಪಾಪ. ಕ್ರಿಕೆಟಲ್ಲಿ ಅಚೀವ್ ಮಾಡ್ತೀನಿ, ಆಮೇಲೆ ನೋಡಿ ಪ್ಲೀಸ್ ಪಾಪ ಅಂತ ಧೋನಿ ಕೇಳಬೇಕಾದ್ರೆ ಇದು ಒಂದು ಚೂರು ತಂದೆಗೆ ಇಷ್ಟ ಆಗಲಿಲ್ಲ. ನೀನೇ ಫಸ್ಟ್ ಡಿಸೈಡ್ ಮಾಡ್ಕೊಂಡು ಬಂದು ನನ್ನ ಹತ್ರ ಹೇಳ್ತಾ ಇದೀಯಾ, ಪರ್ಮಿಷನ್ ಕೇಳ್ತಾ ಇಲ್ಲ ನೀನು, ಏನೋ ಮಾಡು ಹೋಗು ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ತಂದೆ. ಆಮೇಲೆ 24 ಜನವರಿ 2004 ಡಿಯಾದರ್ ಟ್ರಾಫಿ ಮ್ಯಾಚ್ ಜಮ್ಶೆಡ್ಪುರಲ್ಲಿ ನಡೆಯುತ್ತೆ. ಆ ಮ್ಯಾಚ್ ಅಲ್ಲಿ ಧೋನಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ತಗೋ ಸಿಕ್ಸೋ ಅಂತ ಬಾರಿಸ್ತಾ ಇದ್ದಾನೆ. ಸೊ ಮ್ಯಾಚ್ ನ ನೋಡ್ತಾ ಇದ್ದ ಆಫೀಸರ್ಸ್ ಇದನ್ನ TRDW ಚೇರ್ಮನ್ ದಿಲೀಪ್ಗೆ ಫೋನ್ ಮಾಡಿ ಹೇಳ್ತಾರೆ. ಹೇ, ಯಾರಪ್ಪ ಹುಡುಗ ದೊಡ್ಡ ಸಿಕ್ಸ್ ಬಾರಿಸ್ತಾ ಇದ್ದಾನೆ ಅಂತ ಮಾತಾಡ್ಕೋತಾರೆ ಆಫೀಸರ್ಸ್. ಆಮೇಲೆ ಇಂಡಿಯಾ A ಟೀಮ್ಗಾಗಿ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಕೌನ್ಸಿಲ್. ಆವಾಗ ನಮ್ಮ ಧೋನಿ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ಒಬ್ಬ ಆಫೀಸರ್, ಧೋನಿ ಬ್ಯಾಟಿಂಗ್ ಸ್ಟೈಲ್ ಎಲ್ಲ ಓಕೆನೆ, ಆದ್ರೆ ಅವನ ವಿಕೆಟ್ ಕೀಪಿಂಗ್ ಸ್ಟೈಲ್ ಅಷ್ಟ್ರಲ್ಲೇ. ಅದಕ್ಕೆ ಒಬ್ಬ ಆಫೀಸರ್, ಅರೆ ಗೋಪಾಲ್, ಕೀಪಿಂಗ್ ಹೇಗೆ ಮಾಡಿದ್ರೆ ಏನು, ರಿಸಲ್ಟ್ ಚೆನ್ನಾಗಿ ಸಿಗುತ್ತಲ್ವಾ, ಆಮೇಲೆ ಏನು ಪ್ರಾಬ್ಲಮ್ ಅಂತ ಒಬ್ರು ಧೋನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಇಲ್ಲಿ ನಮ್ಮ ಧೋನಿ ಬ್ಯಾಡ್ಮಿಂಟನ್ ಆಡ್ತಾ ಇರ್ಬೇಕಾದ್ರೆ, ಮಾಹಿ ನೀನು ಇಂಡಿಯಾ A ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ಯಾ, ಜಿಂಬಾಬ್ವೆ ಮತ್ತೆ ಕೆನ್ಯಾ ಟೂರ್ ಹೋಗ್ತಾ ಇದೀಯಾ ಅಂತ ಖುಷಿಯಾಗಿ ಸಂತೋಷ್ ಮತ್ತೆ ಚಿಟ್ಟು ಹೇಳ್ಬೇಕಾದ್ರೆ ಧೋನಿ ಸೈಲೆಂಟ್ ಆಗಿ ಬ್ಯಾಡ್ಮಿಂಟನ್ ಆಡ್ತಾನೆ ಇದ್ದಾನೆ. ಏನ್ ಮಾಹಿ, ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದೀವಿ, ಸೈಲೆಂಟ್ ಆಗೇ ಇದೆಯಲ್ಲ, ಬಾ ಪಾರ್ಟಿ ಮಾಡೋಣ ಅಂತ ಚಿಟ್ಟು ಕರಿಬೇಕಾದ್ರೆ, ನೀವು ಹೋಗಿ ಸ್ಟಾರ್ಟ್ ಮಾಡಿ, ನಾನು ಗೇಮ್ ಮುಗಿಸ್ಕೊಂಡು ಬರ್ತೀನಿ ಅಂತ ಫ್ರೆಂಡ್ಸ್ ನ ಕಳಿಸ್ತಾನೆ. ಫ್ರೆಂಡ್ಸ್ ಹೋದ್ಮೇಲೆ ಬ್ಯಾಡ್ಮಿಂಟನ್ ಶಾಟ್ ಹೊಡೆದ್ಬಿಟ್ಟು ನಿಧಾನಕ್ಕೆ ಖುಷಿ ಆಗ್ತಾನೆ ಧೋನಿ. ಆಮೇಲೆ ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೊರಡ್ತಾನೆ ಧೋನಿ. ಎಲ್ಲರೂ ಖುಷಿಯಾಗಿ ಕಳಿಸ್ಕೊಡ್ತಾರೆ. ಜಿಂಬಾಬ್ವೆ ಮತ್ತೆ ಕೆನ್ಯಾ ಟೂರ್ ಅಲ್ಲಿ ಧೋನಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಬೌಂಡರಿ ಸುರಿ ಮಳೆ ಕೊಡ್ತಾ ಇದ್ದಾನೆ. ಅದನ್ನ ಧೋನಿ ಅನ್ಸ್ಟಾಪಬಲ್ ಬೌಂಡರೀಸ್ ಅಂತ ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ವಿನ್ ಮಾಡ್ತಾನೆ. ಆಮೇಲೆ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಇಂಡಿಯಾಗೆ ಬರ್ತಾನೆ. ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಏರ್ಪೋರ್ಟ್ ಗೆ ಹೋಗಿ ಧೋನಿನ ಕರ್ಕೋತಾರೆ. ಆಮೇಲೆ 2004ರಲ್ಲಿ ಇಂಡಿಯಾ ಟೂರ್ ಆಫ್ ಬಾಂಗ್ಲಾದೇಶ್ಗೆ ನ್ಯಾಷನಲ್ ಟೀಮ್ ಸೆಲೆಕ್ಷನ್ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ದಿನೇಶ್ ಕಾರ್ತಿಕ್ ಮತ್ತೆ ಧೋನಿ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಆವಾಗ 2004ರಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದ ಸೌರವ್ ಗಂಗೂಲಿ ಫೋನ್ ಕಾಲ್ ಅಲ್ಲೇ ಧೋನಿನ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ಧೋನಿನ ಸೆಲೆಕ್ಟ್ ಮಾಡ್ತಾರೆ. ಸೊ ಧೋನಿ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಆವತ್ತು ನೈಟ್ ಹೋಟೆಲ್ ರೂಮಿಗೆ ರಿಟರ್ನ್ ಬರ್ತಾನೆ. ಆವಾಗ ಅಲ್ಲಿ ಒಂದು ಪಾರ್ಸೆಲ್ ಬೆಡ್ ಮೇಲಿದೆ. ಏನದು ಅಂತ ಅದನ್ನು ಓಪನ್ ಮಾಡಿ ನೋಡಿದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಜರ್ಸಿ, ಅದರಲ್ಲಿ ಧೋನಿ ನಂಬರ್ 7 ಅಂತ ಬರ್ದಿದೆ. ಅದನ್ನ ನೋಡಿ ಫುಲ್ ಖುಷಿ ಆಗ್ತಾನೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ. ಆಮೇಲೆ ಬಾಂಗ್ಲಾದೇಶ್ vs ಇಂಡಿಯಾ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಪ್ಪ ಅಮ್ಮ ಅಕ್ಕ ಅಕ್ಕನ ಗಂಡ ದೇವಲ್ ಸರ್ PT ಮಾಸ್ಟರ್ ಎಲ್ಲರೂ ಮ್ಯಾಚ್ ನ ನೋಡ್ತಾ ಇದ್ದಾರೆ. ಧೋನಿಗೆ ಇದೇ ಫಸ್ಟ್ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್. ಫಸ್ಟ್ ಬಾಲ್ಗೆನೆ ರನ್ ಔಟ್ ಡಕ್ಔಟ್ ಆಗ್ತಾನೆ ಧೋನಿ. ಪಾಪ ಎಲ್ಲರೂ ಬೇಜಾರ್ ಮಾಡ್ಕೋತಾ ಇದ್ದಾರೆ. ಮತ್ತೆ ಸೆಕೆಂಡ್ ಮ್ಯಾಚ್ ಅಲ್ಲೂ 12 ರನ್ಸ್ಗೆನೆ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಡ್ತಾನೆ. ಫ್ರೆಂಡ್ಸ್ ಎಲ್ಲರೂ ಬೇಜಾರಾಗ್ತಾ ಇದ್ದಾರೆ. ಥರ್ಡ್ ಮ್ಯಾಚ್ ಅಲ್ಲಿ 6th ಡೌನ್ ಆಗಿ ಬಂದು ಒಂದು 6 ಹೊಡಿತಾನೆ. 7 ರನ್ಸ್ ನಾಟ್ ಔಟ್ ಬ್ಯಾಟ್ಸ್ಮನ್ ಆಗ್ತಾನೆ. ಆವಾಗ ಚಿಟ್ಟು, ಇದೇ ಫಾರ್ಮ್ ಅಲ್ಲಿ ಮಾಹಿ ಇದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಖಂಡಿತ ಹೊಡಿತಾನೆ. ಆದ್ರೆ ಲಾಸ್ಟ್ 3 ಮ್ಯಾಚ್ ಅಲ್ಲೂ ಮಾಹಿ ಟೋಟಲ್ ಸ್ಕೋರ್ ಬರೀ 19 ರನ್ಸ್ ಅಷ್ಟೇ. ಸೊ ನೆಕ್ಸ್ಟ್ ಪಾಕಿಸ್ತಾನ್ ಟೂರ್ ಇಂಡಿಯಾಗೆ ಮಾಹಿ ಸೆಲೆಕ್ಟ್ ಆಗ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ ಬೇಜಾರಾಗ್ತಾನೆ ಚಿಟ್ಟು. ಪಾಕಿಸ್ತಾನ್ ಇಂಡಿಯಾ ಟೂರ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಧೋನಿ ಸೆಲೆಕ್ಟ್ ಆಗಿದ್ದಾನೆ. ಆದ್ರೆ ಆ ಫಸ್ಟ್ ಮ್ಯಾಚ್ ಅಲ್ಲೂ ಬರೀ 3 ರನ್ನಿಗೆನೆ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಡ್ತಾನೆ ಧೋನಿ. ಎಲ್ಲರೂ ತುಂಬಾನೇ ಬೇಜಾರಾಗೋಗ್ತಾರೆ. ಆಮೇಲೆ ನೆಕ್ಸ್ಟ್ ಮ್ಯಾಚ್ ವಿಲಾಗಳಿರುತ್ತೆ. ಅದಕ್ಕೆ ಪ್ಲೇಯರ್ಸ್ ಎಲ್ಲರೂ ಫ್ಲೈಟ್ ಹತ್ತುತ್ತಾ ಇರ್ತಾರೆ. ಆವಾಗ ಒಂದು ಹುಡುಗಿ ನಮ್ಮ ಧೋನಿ ಪಕ್ಕದಲ್ಲಿ ಬಂದು ಕೂತ್ಕೋತಾಳೆ. ಆವಾಗ ಆ ಹುಡುಗಿ ಸಚಿನ್ ತೆಂಡೂಲ್ಕರ್ ನ ನೋಡ್ಬಿಟ್ಟು ಆಟೋಗ್ರಾಫ್ ತಗೋಬೇಕು ಅನ್ಕೋತಾಳೆ. ಅದಕ್ಕೆ ಏರ್ ಹೋಸ್ಟೆಸ್ ಹತ್ರ ಕೇಳಿದ್ರೆ, ಸಾರಿ ಮ್ಯಾಮ್, ಪ್ಲೇಯರ್ಸ್ ಎಲ್ಲ ಟೈರ್ಡ್ ಆಗಿದ್ದಾರೆ, ಡಿಸ್ಟರ್ಬ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ ಏರ್ ಹೋಸ್ಟೆಸ್. ಅದಕ್ಕೆ ಆ ಹುಡುಗಿ ನಮ್ಮ ಧೋನಿ ಹಾಕಿರೋ ಟಿ ಶರ್ಟ್ ನ ನೋಡ್ಬಿಟ್ಟು, ಹಾಯ್, ನೀವು ಕ್ರಿಕೆಟ್ ಟೀಮ್ ಜೊತೆ ಬಂದಿದ್ದೀರಾ? ಹೌದು,
ಪ್ಲೀಸ್ 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 ಸಚಿನ್ ಹತ್ರ ಒಂದು ಆಟೋಗ್ರಾಫ್ ತಗೊಡಿ, ನಾನು ಅವರ ದೊಡ್ಡ ಫ್ಯಾನ್ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಆ ಹುಡುಗಿ. ಇಲ್ಲ ಆಗಲ್ಲ, ಪ್ಲೀಸ್ 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 ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾಳೆ. ಅದಕ್ಕೆ ನಮ್ಮ ಧೋನಿ, ನಿಮ್ಮ ಹೆಸರೇನು? ಪ್ರಿಯಾಂಕಾ. ಸರಿ ಪ್ರಿಯಾಂಕಾ, ಬುಕ್ನ ಕೊಡಿ ಅಂತ ಬುಕ್ನ ತಗೊಂಡು ಹೋಗಿ ಸಚಿನ್ ಹತ್ರ ಆಟೋಗ್ರಾಫ್ನ ಹಾಕ್ಸಿ ತಂದು ಕೊಡ್ತಾನೆ ಧೋನಿ. ಆಮೇಲೆ ಪ್ರಿಯಾಂಕಾ, ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಮ್ಮ ಧೋನಿನ ಕೇಳಬೇಕಾದ್ರೆ, ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ ಕೀಪರ್ ಬ್ಯಾಟ್ಸ್ಮ್ಯಾನ್. ಓಹ್ ಸಾರಿ, ನನಗೆ ಗೊತ್ತಿರಲಿಲ್ಲ. ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನಾನು ನೆನಪಲ್ಲಿ ಇಟ್ಕೊಳ್ಳೋ ಥರ ಏನೂ ಮಾಡಿಲ್ಲ. ಲಾಸ್ಟ್ 4 ಮ್ಯಾಚಲ್ಲೂ 0, 12, 7, 3 ಅಷ್ಟೇ. ನೆಕ್ಸ್ಟ್ ಮ್ಯಾಚಲ್ಲಿ ಇದೀನೋ ಇಲ್ವೋ ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತ ಬೇಜಾರಾಗಿ ಹೇಳ್ಬಿಟ್ಟು ಮಲ್ಕೋತಾನೆ ಧೋನಿ. ಆವಾಗ ಪ್ರಿಯಾಂಕಾ ಧೋನಿ ಹತ್ರ, ನನಗೆ ನಂಬಿಕೆ ಇದೆ ನೀವು ನೆಕ್ಸ್ಟ್ ಮ್ಯಾಚಲ್ಲಿ ಇರ್ತೀರಾ, ಆ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತೀರಾ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾಳೆ. ಅದಕ್ಕೆ ಧೋನಿ, ನೀವು ಹೇಳೋ ಥರ ನೋಡಿದ್ರೆ ನಿಮಗೆ ಹೇಗೆ ನಾನು ಥ್ಯಾಂಕ್ಸ್ ಹೇಳೋದು ಅಂತ ಇಂಡೈರೆಕ್ಟ್ ಆಗಿ ಫೋನ್ ನಂಬರ್ನ ಕೇಳ್ತಾ ಇದ್ದಾನೆ. ಪ್ರಿಯಾಂಕಾನು ಅವಳ ವಿಸಿಟಿಂಗ್ ಕಾರ್ಡ್ನ ಕೊಡ್ತಾಳೆ. ನಿಮ್ಮ ಹೆಸರೇನು ಅಂತ ಪ್ರಿಯಾಂಕಾ ಕೇಳಬೇಕಾದ್ರೆ, ನೆಕ್ಸ್ಟ್ ಮ್ಯಾಚ್ ನೋಡಿ ತಿಳ್ಕೊಳ್ಳಿ ಅಂತ ಧೋನಿ ಹೇಳ್ತಾನೆ. ಹಾಗೆ ಇಬ್ಬರು ಖುಷಿಯಾಗಿ ನಗಾಡ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಆಮೇಲೆ ಧೋನಿ ಹೋಟೆಲ್ ರೂಮಲ್ಲಿ ಇರಬೇಕಾದ್ರೆ ಸಂತೋಷ್ ಎಣ್ಣೆ ಹೊಡೆದ್ಬಿಟ್ಟು ಧೋನಿಗೆ ಫೋನ್ ಮಾಡಿ ಮಾತಾಡ್ತಾನೆ. ಧೋನಿ ಯಾಕೆ ಕುಡ್ದಿದ್ಯಾ ಅಂತ ಬೈತಾ ಇರಬೇಕಾದ್ರೆ ಲ್ಯಾಂಡ್ಲೈನ್ಗೆ ಫೋನ್ ಬರುತ್ತೆ. ಸೊ ಸಂತೋಷ್ ಕಾಲ್ನ ಕಟ್ ಮಾಡಿಬಿಟ್ಟು ಈ ಕಾಲ್ನ ಪಿಕ್ ಮಾಡ್ತಾನೆ ಧೋನಿ. ಧೋನಿ ನೆಕ್ಸ್ಟ್ ಮ್ಯಾಚಲ್ಲಿ ಇದ್ದೀರಾ, ಗುಡ್ ಲಕ್ ಅಂತ ಸೌರವ್ ಹೇಳ್ತಾರೆ. ಧೋನಿ ಇವಾಗ ಒಂದು ಕ್ಲೀನ್ ಮೈಂಡ್ ಸೆಟ್ಗೆ ಬರ್ತಾನೆ. ನೆಕ್ಸ್ಟ್ ದಿನ ಇಂಡಿಯಾ vs ಪಾಕಿಸ್ತಾನ್ ಸೆಕೆಂಡ್ ODI ಸ್ಟಾರ್ಟ್ ಆಗುತ್ತೆ. ಧೋನಿ ಹೊಡೆದು ಚೆಚ್ತಾ ಇದ್ದಾನೆ. ಪ್ರಿಯಾಂಕಾ ಈ ಮ್ಯಾಚ್ನ ನೋಡಿ ಧೋನಿ ಹೆಸರನ್ನ ತಿಳ್ಕೊತಾಳೆ. ಈ ಕಡೆ ಫ್ರೆಂಡ್ಸು, ಅಪ್ಪ ಅಮ್ಮ ಅಕ್ಕ ಎಲ್ಲ ಫುಲ್ ಖುಷಿ ಆಗ್ತಾರೆ. ಭರ್ಜರಿ ಶಾಟ್ಗಳು ಹೊಡಿತಾ ಇದ್ದಾನೆ ನಮ್ಮ ಧೋನಿ, ಸೆಂಚುರಿನೇ ಹೊಡಿತಾನೆ. ಎಲ್ಲರೂ ಎಮೋಷನಲ್ ಆಗ್ತಾರೆ. ಆಮೇಲೆ ಅವತ್ತು ರಾತ್ರಿ ಪ್ರಿಯಾಂಕಾ ನೆನಪಾಗುತ್ತೆ. ಅದಕ್ಕೆ ವಿಸಿಟಿಂಗ್ ಕಾರ್ಡ್ ತಗೊಂಡು ಪ್ರಿಯಾಂಕಾಗೆ ಕಾಲ್ ಮಾಡ್ತಾನೆ ಧೋನಿ. ಹಲೋ ಹಲೋ, ಥ್ಯಾಂಕ್ಸ್. ಮಹೇಂದ್ರ ಸಿಂಗ್ ಧೋನಿ, ಹೌದು ನಿಮ್ಮ ಪ್ರೇಯರ್ ವರ್ಕೌಟ್ ಆಯ್ತು, ಥ್ಯಾಂಕ್ಸ್. ಇಬ್ಬರು ಮೀಟ್ ಆಗೋಣ್ವಾ ಅಂತ ಧೋನಿ ಕೇಳ್ಬೇಕಾದ್ರೆ, ನೀವು ನನ್ನ ಮೀಟ್ ಮಾಡಬೇಕು ಅಂದ್ರೆ ಡೆಲ್ಲಿಗೆ ಬರಬೇಕು, ನಾನು ಆಫೀಸ್ ವರ್ಕ್ ಆಗಿ ವಿಲಾಗಿಗೆ ಬಂದಿದೆ ಅಷ್ಟೇ, ಡೆಲ್ಲಿ ಏನು ಅಷ್ಟೇನು ದೂರ ಇಲ್ಲ ಅಂತ ಪ್ರಿಯಾಂಕಾ ಹೇಳ್ಬೇಕಾದ್ರೆ, ಅದಕ್ಕೆ ಧೋನಿ, ದೂರ ಇದ್ರೂ ಪರವಾಗಿಲ್ಲ ಮೇಡಮ್, ನಿಮ್ಮ ಆಟೋಗ್ರಾಫ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಸೊ ಧೋನಿ ಯಾರಿಗೂ ಗೊತ್ತಿಲ್ಲದೆ ಡೆಲ್ಲಿಗೆ ಬಂದು ರಿಪೋರ್ಟರ್ಸ್ ಕಣ್ಣಿಗೆ ತಪ್ಪಿಸ್ಕೊಂಡು ಪ್ರಿಯಾಂಕಾನ ಮೀಟ್ ಮಾಡ್ತಾನೆ. ಹಾಗೆ ಇಬ್ಬರ ಒಳಗಡೆ ಲವ್ ಬೆಳೆಯುತ್ತೆ. ಇಬ್ಬರು ಯಾರಿಗೂ ಗೊತ್ತಿಲ್ಲದೆ ಮೀಟ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಅಲ್ಲೇ ಇಬ್ಬರು ಬೇರೆ ಬೇರೆ ಕಡೆ ಹೋಗಿ ಸುತ್ತುತ್ತಾ ಇರ್ತಾರೆ. ಒಂದು ಕಡೆ ಧೋನಿ ಅವನ ಕ್ರಿಕೆಟ್ ಅಲ್ಲಿ ಮಿಂಚ್ತಾ ಇದ್ದಾನೆ. ಎಲ್ಲಾ ಮ್ಯಾಚ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ. ಫೇಮಸ್ ಆಗೋಗ್ತಾನೆ. ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಧೋನಿನೇ. ಆಮೇಲೆ ಒಂದು ದಿನ ಪ್ರಿಯಾಂಕಾನ ಮೀಟ್ ಮಾಡಿ, ನೆಕ್ಸ್ಟ್ ಪಾಕಿಸ್ತಾನ್ ಟೂರ್ ಹೋಗ್ತಾ ಇದ್ದೀನಿ, 3 ಟೆಸ್ಟ್ 5 ಒನ್ ಡೇ ಮ್ಯಾಚ್ ಇದೆ. ಸೊ ಫೆಬ್ರವರಿ 20ನೇ ತಾರೀಕುವರೆಗೂ ನನ್ನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, ಬ್ಯುಸಿ ಇರ್ತೀನಿ. ನಿನಗೆ ಏನಾದರೂ ಎಮರ್ಜೆನ್ಸಿ ವಿಷಯ ನನಗೆ ತಿಳಿಸ್ಬೇಕು ಅಂದ್ರೆ ಚಿಟ್ಟುಗೆ ಕಾಲ್ ಮಾಡಿ ಹೇಳು, ಚಿಟ್ಟು ನಂಬರ್ ಇದೆಯಲ್ಲ, ನಾನು ರಿಟರ್ನ್ ಬಂದಿದ ತಕ್ಷಣ ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಧೋನಿ ಹೇಳ್ಬೇಕಾದ್ರೆ ಪ್ರಿಯಾಂಕಾ ಧೋನಿಗೆ ಪ್ರಪೋಸ್ ಮಾಡ್ತಾಳೆ. ಐ ಲವ್ ಯು ಧೋನಿ, ಆದ್ರೆ ನನಗೆ ಇವಾಗ ಆನ್ಸರ್ ಬೇಡ ಅನ್ಬೇಕಾದ್ರೆ ಧೋನಿ, ಪ್ರಿಯಾಂಕಾ ನಾನು ಇವಾಗ ಜಸ್ಟ್ ಇಂಡಿಯಾಗಾಗಿ ಆಟೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಸೊ ನಾನು ಡಿಸ್ಟ್ರಾಕ್ಟ್ ಆಗಬಾರ್ದು, ನನಗೆ ಟೈಮ್ ಬೇಕು ಅಂತ ಹೇಳ್ತಾನೆ ಧೋನಿ. ಹಾಗೆ ಪ್ರಿಯಾಂಕಾ ಧೋನಿ ಶೋಲ್ಡರ್ ಮೇಲೆ ತಲೆ ಚಾಚ್ಕೋತಾಳೆ. ಆಮೇಲೆ ಇಂಡಿಯಾ ಕ್ರಿಕೆಟ್ ಟೀಮ್ ಪಾಕಿಸ್ತಾನ್ ಟೂರ್ ಹೋಗುತ್ತೆ. ಧೋನಿ ಅಲ್ಲೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ. ಒಂದು ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ವಿನ್ ಮಾಡ್ತಾನೆ. ಸೊ ಆವಾಗಿನ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಮುಷರಫ್ ಧೋನಿನ ಹೊಗಳ್ತಾರೆ. ಮತ್ತೆ ಅವನ ಹೇರ್ ಸ್ಟೈಲ್ಗೆ ಇಂಡೈರೆಕ್ಟ್ ಆಗಿ ಕಿಂಡಲ್ ಮಾಡ್ತಾರೆ. ಆವತ್ತು ರಾತ್ರಿ ಲಾಹೋರ್ ಹೋಟೆಲ್ ಅಲ್ಲಿ ಇದ್ಕೊಂಡು ತಂದೆಗೆ ಕಾಲ್ ಮಾಡಿ ಮಾತಾಡ್ತಾನೆ ಧೋನಿ. ಆವಾಗ ತಂದೆ, ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಮಾಹಿ, ನನ್ನ ಅನಿಸಿಕೆ ತಪ್ಪು ಅಂತ ಪ್ರೂವ್ ಮಾಡಿದೆ ನೀನು, ಇನ್ನ ಚೆನ್ನಾಗಿ ಆಟಾಡು, ಭಾರತಕ್ಕೆ ಹೆಮ್ಮೆ ಸೇರಿಸು. ಸರಿಪಾ, ಮಲ್ಕೋ, ರೆಸ್ಟ್ ಮಾಡು ಅಂತ ಕಾಲ್ ಕಟ್ ಮಾಡ್ತಾರೆ ತಂದೆ. ಆಮೇಲೆ ಪ್ರಿಯಾಂಕಾಗೆ ಕಾಲ್ ಮಾಡ್ತಾನೆ. ಆವಾಗ ಪ್ರಿಯಾಂಕಾ, ನಾಳೆ ವ್ಯಾಲೆಂಟೈನ್ಸ್ ಡೇ, ನಿನಗೆ ಏನು ಗಿಫ್ಟ್ ತಗೊಳ್ಳಿ ಅಂತ ಕೇಳಬೇಕಾದ್ರೆ, ಒಂದು ವಾಚ್ ತಗೋ. ಸರಿ, ನನಗೆ ನೀನು ಏನು ತಗೊಂಡು ಬರ್ತೀಯಾ ಅಂತ ಪ್ರಿಯಾಂಕಾ ಕೇಳಬೇಕಾದ್ರೆ, ನನಗೆ ವ್ಯಾಲೆಂಟೈನ್ಸ್ ಡೇ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ಧೋನಿ ಕಿಂಡಲ್ ಮಾಡ್ತಾನೆ. ಆಮೇಲೆ ಪ್ರಿಯಾಂಕಾ, ಧೋನಿ ಪಕ್ಕಾ ಅಲ್ವಾ, ಇನ್ನ ಟೈಮ್ ಬೇಕಾ ಅಂತ ಕೇಳ್ತಾಳೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಬೇಗ ಮದುವೆ ಆಗೋಣ ಅಂತ ಹೇಳ್ತಾ ಇದ್ದಾಳೆ. ಧೋನಿ, ಇನ್ನ ನನಗೆ ಟೈಮ್ ಬೇಕು ಅಂತ ಹೇಳ್ತಾನೆ. ಪ್ರಿಯಾಂಕನ ಅರ್ಥ ಮಾಡ್ಕೋತಾಳೆ. ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ವ್ಯಾಲೆಂಟೈನ್ಸ್ ಡೇ. ಇಲ್ಲಿ ಒಂದು ಸಾಂಗ್ ಬರುತ್ತೆ, ಸೂಪರ್ ಆಗಿರುತ್ತೆ. ಆ ಸಾಂಗ್ ಅಲ್ಲಿ ಪ್ರಿಯಾಂಕಾ ಖುಷಿಯಾಗಿ ರೆಡಿಯಾಗಿ ಒಂದು ಅಂಗಡಿಗೆ ಹೋಗಿ ಧೋನಿಗಾಗಿ ಒಂದು ವಾಚ್ನ ತಗೊಂಡು ಬರ್ತಾ ಇರ್ತಾಳೆ. ಇಲ್ಲಿ ನಮ್ಮ ಧೋನಿ ಪಾಕಿಸ್ತಾನ್ ಲಾಹೋರ್ ಮಾರ್ಕೆಟ್ ಅಲ್ಲಿ ಪ್ರಿಯಾಂಕಾಗಾಗಿ ಏನೋ ಗಿಫ್ಟ್ ನ ತಗೋತಾ ಇದ್ದಾನೆ.
ಇಲ್ಲಿ ನಮ್ಮ ಪ್ರಿಯಾಂಕಾ ಹಾಗೆ ಧೋನಿ ಬಗ್ಗೆ ಯೋಚನೆ ಮಾಡಿಕೊಂಡು ಖುಷಿಯಾಗಿ ಕಾರ್ನ ಡ್ರೈವ್ ಮಾಡಿಕೊಂಡು ಬರ್ತಾ ಇದ್ದಾಳೆ. ಆವಾಗ ಸಡನ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಸ್ಪಾಟ್ ಔಟ್ ಆಗ್ತಾಳೆ ಪ್ರಿಯಾಂಕಾ. ಪಾಪ ಇಲ್ಲಿ ನಮ್ಮ ಧೋನಿಗೆ ಈ ವಿಷಯ ಗೊತ್ತೇ ಇಲ್ಲ. ಎಲ್ಲಾ ಮ್ಯಾಚಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ. ಆಮೇಲೆ ಚಿಟ್ಟುಗೆ ಕಾಲ್ ಮಾಡಿ, ಲೋ ಪ್ರಿಯಾಂಕಾಗೆ ಕಾಲ್ ಮಾಡಿದ್ರೆ ರೆಸ್ಪಾಂಡೇ ಮಾಡ್ತಾ ಇಲ್ಲ ಕಣೋ, ನಿನಗೆ ಏನಾದರೂ ಮೆಸೇಜ್ ಮಾಡಿದ್ಲಾ ಅಂತ ಕೇಳಿದ್ರೆ, ಇಲ್ಲ ಮಾಹಿ ಗೊತ್ತಿಲ್ಲ ಅಂತ ಹೇಳ್ತಾನೆ ಚಿಟ್ಟು. ಅದಕ್ಕೆ ಸರಿ ಏನಾಯ್ತು ಅಂತ ಚೆಕ್ ಮಾಡು ನೀನು ಅಂತ ಧೋನಿ ಚಿಟ್ಟುಗೆ ಹೇಳ್ತಾನೆ. ಸರಿ ಅಂತ ಚಿಟ್ಟುನು ಒಪ್ಕೋತಾನೆ. ಆಮೇಲೆ ಧೋನಿ ಎಲ್ಲ ಮ್ಯಾಚ್ನು ಮುಗಿಸ್ಕೊಂಡು ಇಂಡಿಯಾಗೆ ರಿಟರ್ನ್ ಬರ್ತಾನೆ. ಫ್ರೆಂಡ್ಸ್ ಬಂದು ಧೋನಿನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಆವಾಗ ಚಿಟ್ಟು ಎಲ್ಲಿ ಅಂತ ಕೇಳ್ಬೇಕಾದ್ರೆ, ಚಿಟ್ಟು ನಿನ್ನ ಡೈರೆಕ್ಟ್ ಮನೆಗೆ ಬಂದು ನೋಡ್ತಾನಂತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ಫೋನ್ ಕೊಡು ಅಂತ ಫೋನ್ನ ತಗೊಂಡು ಚಿಟ್ಟುಗೆ ಕಾಲ್ ಮಾಡ್ತಾನೆ ಧೋನಿ. ಚಿಟ್ಟುನು ಕಾಲ್ನ ಪಿಕ್ ಮಾಡ್ತಾನೆ. ಯಾಕೋ ಚಿಟ್ಟು ನನ್ನ ನಂಬರಿಂದ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ, ಸರಿ ಪ್ರಿಯಾಂಕಾ ಬಗ್ಗೆ ವಿಚಾರಿಸ್ದ? ಮಾಹಿ ಅದ್ರ ಬಗ್ಗೆ ನಾನು ನಿನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ ಹೇಳ್ತೀನಿ. ಹೇ ಪರವಾಗಿಲ್ಲ ಹೇಳೋ ಅಂತ ಧೋನಿ ಕೇಳ್ಬೇಕಾದ್ರೆ, ಮಾಹಿ 14ನೇ ತಾರೀಕು ಫೆಬ್ರವರಿ ಪ್ರಿಯಾಂಕಾ ನಿನಗಾಗಿ ವಾಚ್ ತಗೊಂಡು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲೇ ಸತ್ತೋಗ್ಬಿಟ್ಲು ಕಣೋ. ಇದನ್ನು ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ನ ಕಾಲ್ನ ಕೂಡ ನಾನು ಪಿಕ್ ಮಾಡ್ತಾ ಇರಲಿಲ್ಲ. ಸಾರಿ ಕಣೋ. ಇದನ್ನು ಕೇಳಿ ಧೋನಿ ಶಾಕ್ ಆಗೋಗ್ತಾನೆ. ಹೇ ಕಾರ್ನ ಸ್ವಲ್ಪ ನಿಲ್ಲಿಸಿ, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ ಅಂತ ಫ್ರೆಂಡ್ಸ್ನ ಕಳಿಸ್ಬಿಟ್ಟು ರೋಡಲ್ಲೇ ಬಿದ್ಕೊಂಡು ಅಳ್ತಾನೆ ಧೋನಿ. ಪಾಪ ಎಷ್ಟು ನೋವಾಗಿರ್ಬೇಕಲ್ಲ. ಆಮೇಲಿಂದ ಧೋನಿ ತುಂಬಾನೇ ಡಲ್ ಆಗಿಬಿಡ್ತಾನೆ. ಸರಿಯಾಗಿ ಆಟನೇ ಆಡ್ತಾ ಇಲ್ಲ. ಇಂಡಿಯಾ ಟೀಮೇ ಡಲ್ ಆಗಿಬಿಟ್ಟಿದೆ. ಬಾಂಗ್ಲಾದೇಶ್ ಮೇಲೆ ಸೋತ್ಕೊಳ್ಳುತ್ತೆ. ಸೊ ಜನ ಎಲ್ಲ ಧೋನಿ ಮನೆ ಮುಂದೆ ಬಂದು ಹೋರಾಟ ಮಾಡ್ತಾ ಇರ್ತಾರೆ. ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಒಂದು ದಿನ ಧೋನಿ ರಾಂಚಿ ಗ್ರೌಂಡಲ್ಲಿ ಜಾಗಿಂಗ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ದೇವಲ್ ಸರ್ ಬರ್ತಾರೆ. ಧೋನಿ ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ಕಣಪ್ಪ. ಅವತ್ತು ದುಲೀಪ್ ಟ್ರಾಫಿ ಮ್ಯಾಚು ಮಿಸ್ ಆಗಿದ್ದಕ್ಕೆ ನಾನು ರೀಸನ್ ಇಲ್ಲಪ್ಪ. ಏನು ನನ್ನ ಮೇಲೆ ಬೇಜಾರು ಇಟ್ಕೋಬೇಡ. ಇಲ್ಲ ಸರ್ ಆ ಥರ ಎಲ್ಲ ಏನೂ ಇಲ್ಲ, ಚೆನ್ನಾಗಿ ಆಡೋ ಧೋನಿ, ಇನ್ನೂ ದೊಡ್ಡ ಅಚೀವ್ಮೆಂಟ್ ಮಾಡೋ ಅಂತ ವಿಶ್ ಮಾಡಿಬಿಟ್ಟು ಹೋಗ್ತಾರೆ ದೇವಲ್ ಸರ್. ಆಮೇಲೆ ಧೋನಿ ಶೆಡ್ಡಲ್ಲಿರೋ ಬೈಕ್ನ ಸ್ಟಾರ್ಟ್ ಮಾಡಿದ್ರೆ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೆ ಧೋನಿನೇ ಕೂತ್ಕೊಂಡು ಬೈಕ್ನ ರೆಡಿ ಮಾಡ್ತಾನೆ. ಹಾಗೆ ಅವನು ಔಟ್ ಆಗಿದ್ದ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡ್ತಾನೆ. ಬೈಕು ಸ್ಟಾರ್ಟ್ ಆಗುತ್ತೆ. ಅವನ ಮೈಂಡು ಕ್ಲಿಯರ್ ಆಗುತ್ತೆ. ಸೊ ಮತ್ತೆ ಧೋನಿ ಇಸ್ ಬ್ಯಾಕ್. ನೆಕ್ಸ್ಟ್ ಬರೋ ಮ್ಯಾಚ್ ಎಲ್ಲದರಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ. ಹಾಗೆ ನಿಧಾನಕ್ಕೆ ಇಂಡಿಯನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆಗ್ತಾನೆ. ಫಸ್ಟ್ ಇಂಟರ್ನ್ಯಾಷನಲ್ 2020 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಎಲ್ಲ ಟೀಮ್ನು ಬೀಟ್ ಮಾಡಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಫೈನಲ್ಗೆ ಬರುತ್ತೆ. ಫೈನಲ್ ಮ್ಯಾಚ್ ಅಲ್ಲಿ ಇನ್ನೇನು ಪಾಕಿಸ್ತಾನ್ ಗೆದ್ಬಿಡುತ್ತೆ ಅನ್ಕೋಬೇಕಾದ್ರೆ ಧೋನಿ ಒಂದು ಪ್ಲಾನ್ ಮಾಡಿ ಮ್ಯಾಚ್ ಅಲ್ಲಿ ಇಂಡಿಯಾನ ಗೆಲ್ಲಿಸ್ತಾನೆ. ಸೊ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯಾ ಫಸ್ಟ್ ಇಂಟರ್ನ್ಯಾಷನಲ್ 2020 ವರ್ಲ್ಡ್ ಕಪ್ ನ ಪಾಕಿಸ್ತಾನ ಬೀಟ್ ಮಾಡಿ ಇಂಡಿಯಾ ಗೆಲ್ಲುತ್ತೆ. ಸೂಪರ್ ಅಲ್ಲ? ಇಡೀ ಇಂಡಿಯಾನೇ ಹೆಮ್ಮೆ ಪಡುತ್ತೆ. ಅಕ್ಕ, ಅಮ್ಮ, ಅಪ್ಪ, ಅಕ್ಕ, ಫ್ರೆಂಡ್ಸು, PT ಮಾಸ್ಟರು ಎಲ್ಲರೂ ಖುಷಿ ಆಗ್ತಾರೆ. ಆಮೇಲೆ ಧೋನಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಶಿಸ್ತಾಗಿ BCCI ಮೀಟಿಂಗ್ನ ಅಟೆಂಡ್ ಮಾಡ್ತಾನೆ. ಆವಾಗ ಧೋನಿ, ಸರ್ ನೆಕ್ಸ್ಟ್ ಬರೋ ಎಲ್ಲ ಮ್ಯಾಚಲ್ಲೂ ನಮ್ಮ ಟೀಮ್ ಒಳ್ಳೆ ಪ್ರದರ್ಶನನ ಕೊಡಬೇಕು ಅಂದರೆ ನಾವು ಒಂದು ಟಫ್ ಡಿಸಿಷನ್ನ ತಗೋಬೇಕಿದೆ. ಆಸ್ ಎ ಕ್ಯಾಪ್ಟನ್ ನಾನು ಅದನ್ನು ಇವಾಗ ತಗೊಂಡಿದ್ದೀನಿ. ನಮ್ಮ ಟೀಮಲ್ಲಿ 3 ಜನ ಅನ್ಫಿಟ್ ಇದ್ದಾರೆ. ಅಂದರೆ ಅವರ ಏಜ್ ಮತ್ತು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಅವರ ಫಿಟ್ನೆಸ್ ಬಗ್ಗೆ. ಫೀಲ್ಡಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ, ಫಾಸ್ಟ್ ಆಗಿಲ್ಲ ಅವರು. ಸೊ ನಮ್ಮ ಟೀಮ್ ಸ್ಲೋ ಆಗಿದೆ. ಹೊಸ ಯಂಗ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿ. ಆವಾಗಲೇ ನಾವು ನೆಕ್ಸ್ಟ್ ಬರೋ 2011 ವರ್ಲ್ಡ್ ಕಪ್ನ ಗೆಲ್ಲೋಕೆ ಆಗುತ್ತೆ. ಹೌದು, ಈ ಡಿಸಿಷನ್ಗೆ ಮೀಡಿಯಾ, TV ಎಲ್ಲ ನಮ್ಮನ್ನು ಬೈಯುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತು ನಾವು ಈ ಡಿಸಿಷನ್ ತಗೊಂಡ್ರೇನೆ ನಾಳೆ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ಬೇಕಾದ್ರೆ BCCI ಮೆಂಬರ್ಸು ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಅದೇ ತರ ಯಂಗ್ ಪ್ಲೇಯರ್ಸ್ ಇಂಡಿಯನ್ ಟೀಮ್ ಒಳಗಡೆ ಬರ್ತಾರೆ. ಎಲ್ಲ ಮ್ಯಾಚಲ್ಲೂ ಇಂಡಿಯಾ ಗೆಲ್ತಾನೆ ಇದೆ. ಎಲ್ಲ ಸೀರೀಸ್ನು ಗೆಲ್ತಾ ಇದೆ. ಹೊಸ ರೆಕಾರ್ಡ್ನ ಬ್ರೇಕ್ ಮಾಡ್ತಾ ಇದೆ. ಹಾಗೆ ನಮ್ಮ ಧೋನಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಆಕ್ಟ್ ಮಾಡ್ತಾ ಇದ್ದಾನೆ. ಸಾವುಕಾರ ಆಗ್ಬಿಟ್ಟ. ಸಾವುಕಾರ ಏನೋ ಕೋಟ್ಯಾಧಿಪತಿ ಆಗ್ಬಿಟ್ಟ. ಬೈಕ್ ಅಂದ್ರೆ ನಮ್ಮ ಧೋನಿಗೆ ಕ್ರೇಜ್. ಸೊ ಅವನ ಬೈಕ್ ಕಲೆಕ್ಷನ್ ಹೆಚ್ಚಾಗುತ್ತೆ. ಹಾಗೆ IPL ಶುರು ಆಗುತ್ತೆ. ಅದರಲ್ಲಿ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಾಂಟ್ರಾಕ್ಟ್ ಸೈನ್ ಮಾಡ್ತಾನೆ. ಒಂದು ದಿನ ಧೋನಿ ಕೋಲ್ಕತ್ತಾದಲ್ಲಿ ಒಂದು ಹೋಟೆಲ್ಗೆ ಹೋಗ್ತಾನೆ. ಅವನ ರೂಮ್ ಕೀ ಮಿಸ್ ಮಾಡ್ಕೊಬಿಟ್ಟಿದ್ದಾನೆ. ಅದಕ್ಕೆ ಅಲ್ಲಿ ಕೆಲಸ ಮಾಡೋ ಹುಡುಗಿ ಹತ್ರ ಕೇಳ್ಬೇಕಾದ್ರೆ, ಹೌದಾ ಸರ್, ನಿಮ್ಮ ID ಕೊಡಿ, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಕೇಳ್ತಾ ಇದ್ದಾಳೆ ಆ ಹುಡುಗಿ. ಧೋನಿಗೆ ಆಶ್ಚರ್ಯ. ಯಾಕೆ ಅಂದ್ರೆ ಆ ಹುಡುಗಿಗೆ ಧೋನಿನ ಗೊತ್ತೇ ಇಲ್ಲ, ಕ್ರಿಕೆಟ್ ಬಗ್ಗೆ ಐಡಿಯಾನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಧೋನಿ ಆ ಹುಡುಗಿ ID ನ ನೋಡ್ಬಿಟ್ಟು, ನಿಮ್ಮ ಹೆಸರು ಸಾಕ್ಷಿ ಅಲ್ವಾ
ನನ್ನ ID ಎಲ್ಲ ರೂಮಲ್ಲೇ ಇರೋದು, ನೀವು ರೂಮ್ ಡೋರ್ನ ಓಪನ್ ಮಾಡಿ ಕೊಟ್ರೇನೆ ನನ್ನ ಕೈಲಿ ತೋರ್ಸೋಕ್ಕಾಗುತ್ತೆ. ಸರಿ ಸರ್ ಆಯ್ತು ಅಂತ ಸಾಕ್ಷಿನು ಡೂಪ್ಲಿಕೇಟ್ ಕೀನ ತಗೊಂಡು ಹೋಗಿ ಡೋರ್ನ ಓಪನ್ ಮಾಡಿ ಕೊಡ್ತಾಳೆ. ಧೋನಿ ಒಳಗಡೆ ಹೋಗಿದ್ದ ತಕ್ಷಣ ಅವನ ಪ್ಯಾಂಟ್ ಪಾಕೆಟ್ ಅಲ್ಲೇ ID ಇದ್ದಿರುತ್ತೆ, ಅದನ್ನ ತೆಗೆದು ತೋರಿಸ್ತಾನೆ. ಸರಿ ಸರ್ ಹ್ಯಾವ್ ಎ ನೈಸ್ ಡೇ ಅನ್ಬಿಟ್ಟು ಸಾಕ್ಷಿ ಹೋಗ್ತಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅವಳ ಜೊತೆಗೆ ಕೆಲಸ ಮಾಡೋರು ಅವಳಿಗೆ ಧೋನಿ ಬಗ್ಗೆ ತಿಳಿಸ್ತಾರೆ. ಸೊ ಸಾಕ್ಷಿ ಶಾಕ್ ಆಗ್ಬಿಟ್ಟು ಮತ್ತೆ ರಿಟರ್ನ್ ಧೋನಿ ಹತ್ರ ಬಂದು, ಸಾರಿ ಸರ್ ನೀವು ಯಾರು ಅಂತ ಗೊತ್ತಿರಲಿಲ್ಲ, ನನಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮ ಬಗ್ಗೆ ಗೊತ್ತಾಗ್ಲಿಲ್ಲ ಅನ್ಬೇಕಾದ್ರೆ ಧೋನಿ ಒಂದು ನಿಮಿಷ ಅಂತ ಒಳಗಡೆ ಹೋಗಿ ಬುಕ್ನ ತಗೊಂಡು ಬಂದು ಅವಳ ಹತ್ರ ಆಟೋಗ್ರಾಫ್ ತಗೋತಾನೆ. ಯಾಕೆ ಅಂದರೆ ಆ ಹುಡುಗಿಗೆ ಧೋನಿ ಅಂದ್ರೇನೆ ಗೊತ್ತಿರಲಿಲ್ಲ ಅಲ್ವಾ, ಸೊ ಧೋನಿಗೆ ಅದು ಡಿಫ್ರೆಂಟ್ ಆಗಿ ಅನಿಸುತ್ತೆ ಅದಕ್ಕೆ. ಆಮೇಲೆ ಹೇಗೋ ಆ ಹುಡುಗಿ ನಂಬರ್ನ ಕಲೆಕ್ಟ್ ಮಾಡಿ ಕಾಲ್ ಮಾಡ್ತಾನೆ ಧೋನಿ. ಹೇ ಸಾಕ್ಷಿ ನಾನು ಧೋನಿ, ಮತ್ತೆ ಕೋಲ್ಕತ್ತಾ ಬಂದೆ, ಇಬ್ಬರು ಮೀಟ್ ಮಾಡೋಣವಾ ಅಂತ ಕೇಳಬೇಕಾದ್ರೆ ಸಾಕ್ಷಿ ನಾನು ಔರಂಗಾಬಾದ್ ಕಾಲೇಜಲ್ಲಿ ಇದ್ದೀನಿ, ಕೋಲ್ಕತ್ತಾ ಹೋಟೆಲ್ಗೆ ಟ್ರೈನಿಂಗ್ ಆಗಿ ಬಂದಿದ್ದೆ ಅಷ್ಟೇ, ನೀವು ಅನ್ಕೊಂಡ್ರೆ ಔರಂಗಾಬಾದ್ ಅಷ್ಟೇನು ದೂರ ಇಲ್ಲ ಅಂತ ಹೇಳಬೇಕಾದ್ರೆ ಇದೇ ಥರ ಪ್ರಿಯಾಂಕಾ ಧೋನಿಗೆ ಹೇಳಿದ್ದು ನೆನಪಾಗುತ್ತೆ. ಸೊ ಧೋನಿ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಸಾಕ್ಷಿನ ಹೋಗಿ ಔರಂಗಾಬಾದಲ್ಲೇ ಮೀಟ್ ಮಾಡ್ತಾನೆ. ಹಾಗೆ ಇಬ್ಬರ ಮಧ್ಯ ಲವ್ ಬೆಳೆಯುತ್ತೆ, ಇಬ್ಬರು ಬೇರೆ ಬೇರೆ ಕಡೆ ಸುತ್ತಾಡ್ತಾರೆ. ಸಾಕ್ಷಿ ಧೋನಿನ ತುಂಬಾನೇ ಇಷ್ಟಪಡ್ತಾ ಇದ್ದಾಳೆ. ಹಾಗೆ ಇವರಿಬ್ಬರ ಲವ್ ಮೀಡಿಯಾಗೆ ಗೊತ್ತಾಗ್ಬಿಡುತ್ತೆ. ಒಂದು ದಿನ ಧೋನಿ ಹೋಟೆಲ್ನಲ್ಲಿ ಇರಬೇಕಾದ್ರೆ ನಮ್ಮ ಸತ್ಯಪ್ರಕಾಶ್ ಬಂದು ನಮ್ಮ ಧೋನಿನ ಮೀಟ್ ಮಾಡ್ತಾನೆ. ಧೋನಿ ನಿನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಕಣೋ, ನಿನ್ನ ಬೆಳವಣಿಗೆ ನೋಡಿ ತುಂಬಾನೇ ಖುಷಿ ಆಗುತ್ತೆ ಅಂತ ಪ್ರೈಸ್ ಮಾಡಿ ವಿಶ್ ಮಾಡೋಕೆ ಕೈ ಕೊಡ್ತಾನೆ ಸತ್ಯಪ್ರಕಾಶ. ಅದಕ್ಕೆ ಧೋನಿ ಸತ್ಯಪ್ರಕಾಶ್ನ ತಪ್ಕೊಂಡು ಖುಷಿ ಪಡ್ತಾನೆ. ಆಮೇಲೆ ಸತ್ಯಪ್ರಕಾಶ್ನ ಕಳಿಸ್ಕೊಡ್ಬೇಕಾದ್ರೆ ಆವಾಗ ಸಾಕ್ಷಿ ಧೋನಿಗೆ ಫೋನ್ ಮಾಡಿ, ಧೋನಿ ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನನಗೆ ಭಯ ಆಗ್ತಾ ಇದೆ, ನಮ್ಮ ಮನೇಲಿ ನಿನ್ನ ಬಿಟ್ಟು ಬೇರೆಯವ್ರಿಗೆ ಮದುವೆ ಮಾಡಿಸ್ಬಿಡ್ತಾರೋ ಏನೋ ಅಂತ ನನಗೆ ಭಯ ಆಗ್ತಾ ಇದೆ, ಇನ್ನ ನಿನಗೆ ಟೈಮ್ ಬೇಕಾ ಧೋನಿ ಅಂತ ಸಾಕ್ಷಿ ಕೇಳಬೇಕಾದ್ರೆ ಇದೇ ತರ ಧೋನಿಗೆ ಪ್ರಿಯಾಂಕಾ ಕೇಳಿದ್ದು ನೆನಪಾಗುತ್ತೆ. ಸೊ ಧೋನಿ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು, ಸಾಕ್ಷಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಬೇಕಾದ್ರೆ ಸಾಕ್ಷಿಗೆ ಫುಲ್ ಖುಷಿ. ಹಾಗೆ ಧೋನಿ ಮತ್ತೆ ಸಾಕ್ಷಿಗೆ ಮದುವೆ ಆಗುತ್ತೆ. ಎಲ್ಲ ಆರಾಮಾಗಿ ಹೋಗ್ತಾ ಇದೆ. ಹನಿಮೂನ್ಗೆ ಫಾರಿನ್ ಕಂಟ್ರೀಸ್ಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. 2011 ವರ್ಲ್ಡ್ ಕಪ್ ಬರುತ್ತೆ. ಎಲ್ಲ ಮ್ಯಾಚಲ್ಲೂ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯಾ ಗೆದ್ದು ಫೈನಲ್ಗೆ ಹೋಗುತ್ತೆ. ಫೈನಲ್ ಮ್ಯಾಚ್ ಇಂಡಿಯಾ ವಿಎಸ್ ಶ್ರೀಲಂಕಾ ಸ್ಟಾರ್ಟ್ ಆಗುತ್ತೆ. ಶ್ರೀಲಂಕಾ ಫಸ್ಟ್ ಬ್ಯಾಟಿಂಗ್ ಮಾಡಿ 274 ರನ್ಸ್ ಗಳಿಸಿರುತ್ತೆ. ಸೊ ಇಂಡಿಯಾ 275 ಹೊಡೆದ್ರೆ ವಿನ್ ಅನ್ನೋ ಟಾರ್ಗೆಟ್ ಅಲ್ಲಿ ಬ್ಯಾಟಿಂಗ್ ಶುರು ಮಾಡುತ್ತೆ. ಶೇವಾಗ್ ಮತ್ತೆ ಸಚಿನ್ ತೆಂಡೂಲ್ಕರ್ ಓಪನಿಂಗ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಶೇವಾಗ್ ಔಟ್ ಆಗಿ ಹೋಗ್ತಾರೆ, ಹಿಂದೆನೆ ಸಚಿನ್ ಔಟ್ ಆಗಿ ಹೋಗ್ತಾರೆ. ಆಮೇಲೆ ವಿರಾಟ್ ಮತ್ತೆ ಗಂಭೀರ್ ಪಾರ್ಟ್ನರ್ಶಿಪ್ ಹಾಕಿ ಚೆನ್ನಾಗಿ ಆಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಮುತ್ತಯ್ಯ ಮುರಳೀಧರನ್ ಬೌಲಿಂಗ್ ಮಾಡೋಕೆ ಬರಬೇಕಾದ್ರೆ ಧೋನಿ ಇದನ್ನ ನೋಡ್ಬಿಟ್ಟು ನೆಕ್ಸ್ಟ್ ನಾನು ಬ್ಯಾಟಿಂಗ್ ಹೋಗ್ತೀನಿ ಅಂತ ಕೋಚ್ ಹ್ಯಾರಿಸ್ ಹತ್ರ ಹೇಳ್ಬಿಟ್ಟು ರೆಡಿ ಆಗ್ತಾನೆ. ಸೊ ಅದೇ ತರ ವಿರಾಟ್ ಕೊಹ್ಲಿ ದಿಲ್ಶನ್ ಬೌಲಿಂಗ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾನೆ. ಸೊ ಇವಾಗ ಧೋನಿ ನಿಧಾನಕ್ಕೆ ಗ್ರೌಂಡಿಗೆ ಬರ್ತಾನೆ. ಇಡೀ ಇಂಡಿಯಾನೇ ಮ್ಯಾಚ್ ನೋಡ್ತಾ ಇದೆ. ಅಪ್ಪ ಅಮ್ಮ ಅಕ್ಕ ಫ್ರೆಂಡ್ಸು ಯಾಕೆ ನಾನು ಎಲ್ಲರೂ ಮ್ಯಾಚ್ ನೋಡ್ತಾ ಇದ್ದೀವಿ. ಧೋನಿ ಮತ್ತೆ ಗಂಭೀರ್ ಪಾರ್ಟ್ನರ್ಶಿಪ್ ಹಾಕಿ ಸ್ಕೋರ್ ಬೋರ್ಡ್ ಅಲ್ಲಿ ಇಂಡಿಯನ್ ಟೀಮ್ ಸ್ಕೋರ್ನ ರೈಸ್ ಮಾಡ್ತಾ ಇದ್ದಾರೆ. ಧೋನಿ 50 ಹೊಡಿತಾನೆ. ಹಾಗೆ ಚೆನ್ನಾಗಿ ಹೋಗ್ತಾ ಇರಬೇಕಾದ್ರೆ ಗಂಭೀರ್ 97 ರನ್ಸ್ ಹೊಡೆದಿದ್ದಾನೆ. ಇನ್ನೇನು 3 ರನ್ ತೆಗೆದ್ರೆ ಸೆಂಚುರಿ ಅನ್ಕೋಬೇಕಾದ್ರೆ ಪೆರೇರಾ ಬೌಲಿಂಗ್ ಅಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಾನೆ ಗಂಭೀರ. ನೆಕ್ಸ್ಟ್ ಡೌನ್ ನಮ್ಮ ಯುವರಾಜ್ ಸಿಂಗ್ ದಿ ಲೆಫ್ಟ್ ಹ್ಯಾಂಡ್ ಕಿಂಗ್ ಬರ್ತಾನೆ. ಧೋನಿ ಮತ್ತೆ ಯುವಿ ಸೇರಿ ಚೆನ್ನಾಗಿ ಆಟ ಆಡ್ತಾರೆ. ಇವಾಗ ಇನ್ನ 16 ಬಾಲ್ಸ್ಗೆ 11 ರನ್ಸ್ ಬೇಕು ಅನ್ಬೇಕಾದ್ರೆ ಧೋನಿ ರೈಟ್ ಸೈಡ್ಗೆ ಡ್ರೈವ್ ಮಾಡಿ 4 ಹೊಡಿತಾನೆ. ಇವಾಗ 4 ರನ್ 11 ಬಾಲ್ಸ್ಗೆ ಬೇಕು ಅಂತ ಇರಬೇಕಾದ್ರೆ ಎಲ್ಲರೂ ಜೀವ ಕೊಟ್ಕೊಂಡು ಮ್ಯಾಚ್ನ ನೋಡ್ತಾ ಇದ್ದಾರೆ. ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಪೆರೇರಾ ಓಡಿ ಬಂದು ಬೌಲಿಂಗ್ ಮಾಡ್ತಾನೆ. ತಗೊಳ್ರೋ ಅಂತ ಒಂದು ಶಾಟ್ ಹೊಡಿತಾನೆ ಧೋನಿ. ಬಿತ್ತು ನೋಡು 6. ಇಂಡಿಯಾ ವಿನ್ನು. ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಅಪ್ಪ ಅಮ್ಮ ಅಕ್ಕ PT ಮಾಸ್ಟರ್ ದೇವಲ್ ಸರ್ ಸಾಕ್ಷಿ ಫ್ರೆಂಡ್ಸು ನಾನು ನೀವು ಎಲ್ಲರೂ ಫುಲ್ ಖುಷಿ ಆದ್ವಿ, ಎಮೋಷ್ನಲ್ ಆದ್ವಿ. ಆ ಮೂಮೆಂಟ್ನ ಇವಾಗ ನೆನಪಿಸ್ಕೊಂಡ್ರು ಗೂಸ್ ಬಂಪ್ಸ್ ಆಗುತ್ತೆ. ಡ್ರೆಸ್ಸಿಂಗ್ ರೂಮಲ್ಲಿ ನಮ್ಮ ಟೀಮ್ ಸಖತ್ ಖುಷಿ ಆಗ್ತಾರೆ. 30 ವರ್ಷಗಳಿಂದ ಕ್ರಿಕೆಟ್ ಆಡಿ 4 ಸಲ ವರ್ಲ್ಡ್ ಕಪ್ ಮ್ಯಾಚ್ನ ಆಡಿ ಕಪ್ನ 1 ಸಲ ಕೂಡ ಗೆಲ್ಲೋಕೆ ಆಗದೆ ಇದೇ ಲಾಸ್ಟ್ ವರ್ಲ್ಡ್ ಕಪ್ ಮ್ಯಾಚು ಅನ್ಕೊಂಡು ಆಟ ಆಡ್ತಾ ಇದ್ದ ನಮ್ಮ ಸಚಿನ್ ತೆಂಡೂಲ್ಕರ್ ಫುಲ್ ಖುಷಿಯಾಗಿ ಎಮೋಷ್ನಲ್ ಆಗ್ತಾರೆ, ಎಮೋಷ್ನಲ್ ಆಗಿ ಅಳ್ತಾರೆ. ಯುವಿ ವಿರಾಟ್ ಜಾಹಿರ್ ಶೇವಾಗ್ ಗಂಭೀರ್ ನಮ್ಮ ಸಚಿನ್ ತೆಂಡೂಲ್ಕರ್ನ ಮೇಲೆತ್ಕೊಂಡು ಮೆರವಣೆ ಮಾಡ್ತಾರೆ. ಗ್ರೌಂಡ್ನ ಸುತ್ತ ಮೆರವಣೆ ಮಾಡ್ತಾರೆ. ಇಂಡಿಯಾ ವರ್ಲ್ಡ್ ಕಪ್ನ ಕೈಗೆ ತಗೊಳ್ಳುತ್ತೆ. ಇವಾಗ ನಮ್ಮ ಒರಿಜಿನಲ್ ಧೋನಿನ ತೋರಿಸ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.
ಈ ಮೂವಿನ ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಬೇಕು, ಲೈಫಲ್ಲಿ ಅಚೀವ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಡೆಡಿಕೇಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನವನ್ನು ಬಿಟ್ಬಿಡಬೇಡಿ, ಟ್ರೈ ಮಾಡ್ತಾನೆ ಇರಿ. ಸೆಲೆಕ್ಟ್ ಆಗಲಿಲ್ವಾ, ಇನ್ನು ನಿಮ್ಮನ್ನು ನೀವೇ ಪುಷ್ ಮಾಡಿ, ಇನ್ನು ಹಾರ್ಡ್ ವರ್ಕ್ ಮಾಡಿ. ನಿಮಗಿಂತ ನಿಮ್ಮನ್ನು ಯಾರೂ ಚೆನ್ನಾಗಿ ಮೋಟಿವೇಟ್ ಮಾಡೋಕೆ ಆಗಲ್ಲ. ಸೊ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಸಚಿನ್ ತೆಂಡೂಲ್ಕರ್, ಧೋನಿ, ಮೇರಿ ಕೋಮ್, ಬಬಿತಾ ಪೋಗಟ್, ನೀರಜ್ ಚೋಪ್ರಾ, ಸಾನಿಯಾ ಮಿರ್ಜಾ ಇವ್ರುಗಳ ಥರ ಸಾಧನೆ ಮಾಡಬೇಕು ಅಂತ ಕಾಯ್ತಾ ಇರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.